ಖ್ಯಾತ ಕೀರ್ತನೆಕಾರರಾದ ಊರ್ಕೆರೆಯ ದತ್ತಾತ್ರೇಯ ದಾಸರು ಬುಧವಾರ ಹೃದಯಾಘಾತದಿಂದ ನಿಧನರಾಗಿದ್ದು, ಅವರ ನಿಧನಕ್ಕೆ ನಾಡಿನ ಅನೇಕ ಗಣ್ಯರು, ಅಭಿಮಾನಿಗಳು ಗುರುವಾರ ಕುಮಟಾ ತಾಲೂಕಿನ ಊರ್ಕೆರೆಯ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದರು. ಕುಮಟಾದ ಊರ್ಕೆರೆಯ ಅಬ್ಬಿಯಲ್ಲಿ ದತ್ತಾತ್ರೇಯ ನಾಯ್ಕ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಅಭಿಮಾನಿಗಳು ದತ್ತಾತ್ರೇಯ ನಾಯ್ಕ ಅವರ ಅಂತಿಮ ದರ್ಶನ ಪಡೆದರು. ವೃತ್ತಿಯಲ್ಲಿ ಪ್ರಯೋಗಾಲಯದ ತಂತ್ರಜ್ಞರಾಗಿದ್ದ, ಪ್ರವೃತ್ತಿಯಿಂದ ಉತ್ತಮ ಹರಿದಾಸರಾಗಿದ್ದ ದತ್ತಾತ್ರೇಯ ನಾಯ್ಕ ಅವರು ತಮ್ಮ 46ನೇ ವಯಸ್ಸಿನಲ್ಲಿಯೇ ತಮ್ಮ ಕಂಠಸಿರಿ ನಿಲ್ಲಿಸಿದ್ದಾರೆ. ಮೃತರು ಪತ್ನಿ, ಓರ್ವ ಪುತ್ರ ಸೇರಿದಂತೆ ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ. ಜಿಲ್ಲೆ ಹಾಗೂ ರಾಜ್ಯದ ಅನೇಕ ಕಡೆಗಳಲ್ಲಿ ಸಂಚರಿಸಿ ಜನಪ್ರಿಯತೆ ಪಡೆದಿದ್ದ ದತ್ತಾತ್ರೇಯ ಅವರು ಸದಾ ಹಾಸ್ಯ ಪ್ರವೃತ್ತಿಯವರಾಗಿದ್ರು. ಅನೇಕ ಕಡೆ ಕೀರ್ತನೆಗೆ ಹೋದಾಗಲೆಲ್ಲ ಅವರು ಎಲ್ಲರೊಂದಿಗೂ ಪ್ರೀತಿಯಿಂದ ಬರೆಯುತ್ತಿದ್ದರು. ಪ್ರತಿ ವರ್ಷ ರಾಜ್ಯದ ಸುಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾದೇವಿಯ ಸನ್ನಿಧಿಯಲ್ಲಿ ನಡೆಯುವ ಶ್ರಾವಣ ಸಂಭ್ರಮದಲ್ಲಿ ತಮ್ಮ ಶ್ರೀಮಂತ ಕಂಠದ ಮೂಲಕ ಕೀರ್ತನೆ ಮಾಡಿ ಜನರ ಮನಸೂರೆಗೊಳ್ಳುತ್ತಿದ್ದರು. ಇವರ ಕಲಾ ಸೇವೆಗೆ ಹಲವು ಪ್ರಶಸ್ತಿಗಳು, ಸನ್ಮಾನಗಳು ಅರಸಿ ಬಂದಿವೆ. ದತ್ತಾತ್ರೇಯ ನಾಯ್ಕ ದತ್ತಣ್ಣ ಅಂತೆ ಒಂದು ಹೆಸರುವಾಸಿಯಾದವರು. ನಾವು ಇವತ್ತು ಅವರನ್ನು ಕಳ್ಕೊಬಿಟ್ವಿ. ಆಶ್ಚರ್ಯ, ಒಂಥರ ಶಾಕಿಂಗ್, ಬಹಳ ನೋವಾಯಿತು. ಅದನ್ನು ಅರಿಸ್ಕೊಳಕ್ಕಾಗ್ತಾಯಿಲ್ಲ. ಆ ಕುಟುಂಬದವರು ಅದನ್ನು ಹೇಗೆ ಸಹಿಸ್ಕೊಂತಿದ್ದಾರೋ ಗೊತ್ತಿಲ್ಲ. ತಂದೆ ತಾಯಿ ಇದ್ದಾರೆ. ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ನಾನು, ಅವರ ಧರ್ಮಪತ್ನಿಗೆ, ಅವ್ರ ಮಗಗೆ ಆ ಭಗವಂತ ಏನು ನಷ್ಟ ಆಗಿದೆ ತುಂಬುವಂಥ ಶಕ್ತಿ ಕೊಡಲಿ. ಮತ್ತು ದತ್ತಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ. ದತ್ತಣ್ಣನ ಬಗ್ಗೆ ಹೇಳಬೇಕು ಅಂದರೆ ಕೀರ್ತನೆ ದತ್ತು ಅಂತ ಹೆಸರುವಾಸಿಯಾದವರು. ಹಿಂದುಳಿದ ವರ್ಗದಲ್ಲಿ ಹುಟ್ಟಿ, ನಮ್ಮಂಥ ಸಮಾಜದಲ್ಲಿ ಹುಟ್ಟಿ ಕೀರ್ತನೆ ಯಾವ ರೀತಿ ಮಾಡ್ತಿದ್ರು ಅಂದರೆ ಭಾಳ ಪ್ರಸಿದ್ಧ ಆಗಿದ್ದರು. ಅಷ್ಟು ಒಂದು ಮೇಲ್ಮಟ್ಟಕ್ಕೆ ಅವರ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಆ ಕುಟುಂಬಕ್ಕೂ ಏನು ನಷ್ಟ ಆಗಿದೆ ತುಂಬುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸತತ 2 ದಶಕಗಳಿಗೂ ಅಧಿಕ ಕಾಲ ಕರ್ಕಿಯ ಶಾರದಾ ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ಪ್ರಯೋಗಾಲಯ ತಂತ್ರಜ್ಞರಾಗಿ ಅವರು ಸ್ನೇಹಪರ ಮತ್ತು ಸೇವಾ ಮನೋಭಾವದ ವ್ಯಕ್ತಿಗಳಾಗಿ ಕೆಲಸ ಮಾಡುತ್ತಿದ್ದರು. ಆಸ್ಪತ್ರೆ ಮತ್ತು ವೈದ್ಯಕೀಯ ಪ್ರಯೋಗಾಲಯ ಮಾತ್ರವಲ್ಲದೆ ಯಾರೇ ರೋಗಿಗಳು ಕರೆ ಮಾಡಿದ್ರು ಅವರ ಮನೆಗೆ ಹೋಗಿ ವೈದ್ಯಕೀಯ ತಪಾಸಣೆ ನಡೆಸಿ ಅತ್ಯುತ್ತಮ ಸೇವೆ ನೀಡುತ್ತಿದ್ದರು. ವೈದ್ಯಕೀಯ ಪ್ರಯೋಗಾಲಯದಲ್ಲಿ ಗಂಭೀರ ವದನರಾಗಿರುತ್ತಿದ್ದ ಅವರು ಕಾಲಿಗೆ ಗೆಜ್ಜೆ ಕಟ್ಟಿ, ಕೊರಳಲ್ಲಿ ಮಾಲೆ ಧರಿಸಿ ಹರಿಕೀರ್ತನೆ ಆರಂಭಿಸಿದರೆ ಎಂಥವರು ತಲೆದೂಗುತ್ತಿದ್ರು. ಉತ್ತಮ ಸಂಗೀತದ ಜ್ಞಾನ, ಭಾಷಾ ಸಂಪತ್ತು, ಕತೆ, ಉಪಕತೆ, ಹಾಸ್ಯದ ಸಂಭಾಷಣೆಯ ಮೂಲಕ ಜನರನ್ನ ರಂಜಿಸುತ್ತಿದ್ದರು ಎಂದು ಅವರ ಅಭಿಮಾನಿ ಜಾನು ನಾಯ್ಕ್ ದತ್ತಾತ್ರೇಯ ಅವರ ಒಡನಾಟವನ್ನ ನೆನೆದು ಕಂಬನಿ ಮಿಡಿದರು. ಒಂದು 100 ಜನರು ಅವನ ದರ್ಶನವನ್ನು ನಾವು ಅಲ್ಲಿಂದ ಬರಬೇಕಾದ್ರೆ ದರ್ಶನ ಮಾಡಿಸ್ಕೊಂಡು ಬಂದಿದ್ದೀವಿ. ಅವನಿಗೆ ಕೀರ್ತನೆ ಮಾಡುವುದರಲ್ಲಿ ಎತ್ತುತ್ತೆ. ಅದರಲ್ಲೂ ಮಾರುತಿ ಪ್ರತಾಪ ಕೀರ್ತನೆಯನ್ನು ಅಗದಿ ಪ್ರೀತಿಯಿಂದ ಮಾಡ್ತಿದ್ದ. ಅವನ ಎಲ್ಲ ಗಾಡಿ ಆಗಲಿ ಅಥವಾ ಅವನ ಲ್ಯಾಬ್ ಆಗಲಿ ಎಲ್ಲ ಮಾರುತಿ ಲ್ಯಾಬ್ ಅಂತೇ ಹೆಸರಿಟ್ಕೊಂಡಿದ್ದ. ಹಾಗಾಗಿ ಭಾಳ ಕಡೆ ನಾನು ಹೀಗೆ 2 ವರ್ಷದ ಹಿಂದೆ ನಾನು ಮಾರಿಕಾಂಬಾ ದೇವಸ್ಥಾನ ನವರಾತ್ರಿ ಉತ್ಸವದಲ್ಲಿ 2 ದಿವಸ ಅವನ ಕೀರ್ತನೆ ಇತ್ತು. ಆ ಕೀರ್ತನೆಯಲ್ಲಿ ನಾನು ಸಂತೆಗೆ ಇದ್ದು ನಮ್ಮ ರಿಲೇಷನ್ ಮನೆಯಲ್ಲೇ ಉಳ್ಕೊಂಡು ಸಂಜೆ ಕೀರ್ತನೆ ಮುಗಿಸ್ಕೊಂಡು 2 ದಿವಸ ಅವನ ಕೀರ್ತನೆಯನ್ನು ನಾವು ಮಾಡಿದ್ವಿ. ಕೀರ್ತನೆ ಮಾಡುವುದರಲ್ಲಿ ಅದ್ಭುತ ಎತ್ತಿದ ಕೈ. ಹಾಗಾಗಿ ಈಗ ಸದ್ಯ ಅಂದರೆ ಈಗ ಒಂದು 8 ದಿವಸದ ಹಿಂದೆ ಭಟ್ಕಳ ಶಿರಾಲಿ ಒಳಗೆ ಒಂದು ಕೀರ್ತನೆ ಮಾಡಿ ಬಂದಿದ್ದಾನೆ. ಸ್ನೇಹಪರ ವ್ಯಕ್ತಿತ್ವದ ದತ್ತಾತ್ರೇಯ ನಾಯ್ಕ ಅವರ ನಿಧನಕ್ಕೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ, ಬೆಂಗಳೂರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಡಾಕ್ಟರ್ ಮೋಹನ್, ಉದ್ಯಮಿ HR ನಾಯ್ಕ್, ಡಾಕ್ಟರ್ ಪ್ರಕಾಶ್ ನಾಯ್ಕ್, ಡಾಕ್ಟರ್ ವೈಶಾಲಿ ನಾಯ್ಕ್, ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್, ಡಾಕ್ಟರ್ ಮಹೇಶ್ ಶೆಟ್ಟಿ, ಜಾನು ನಾಯ್ಕ್, ಪ್ರಯೋಗಾಲಯ ತಂತ್ರಜ್ಞ, ಅಧಿಕಾರಿಗಳ, ಜಿಲ್ಲಾ ಸಂಘದ ಅಧ್ಯಕ್ಷರು, ಸದಸ್ಯರು, ಕಲಾಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಮಾರಿಕಾಂಬೆಯಲ್ಲಿ ಶಿರವಾಗಿ ವಂದಿಸಿಕೊಂಡು ಈ ಬುದ್ಧಿಜೀವಿಗಳು ನೆಲೆಸಿರುವಂತಹ ಸುಂದರ ಶಿರಸಿ ಗ್ರಾಮದ ಎಲ್ಲ ಸದ್ಭಕ್ತರ ಪಾದಾರಗಳಿಗೆ ಇಟ್ಕೊಂಡು ಹರಿಕತೆಯನ್ನು ಪ್ರಾರಂಭಿಸಿದ್ದೇನೆ. ಪ್ರಯತ್ನ ಮಾಡು, ನಿನ್ನ ಜೀವನ ಪಾವನವಾಗಿ ಹೋಗುತ್ತದೆ ಎಂಬುದಾಗಿ ಹೇಳ್ತಾರೆ. ಹಿಂದೆ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮದಲ್ಲಿ ನಾವು ಪಾಪ ಅಥವಾ ಪುಣ್ಯಗಳನ್ನು ಅನುಭವಿಸ್ತೇವೆ ಬಂಧುಗಳೇ.
ಮನೆಯ ಗಂಡರು ಬೀಡರು ಮನೆಯ ಗಂಡರು ಬೀಡರು ಕುಡಿತಿರುವ ಮಳೆಯತ್ತು ಹಡಗೆ ಬಡಿಯರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.